ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇಂದು ನಾವು ಹಂಪಿಯ ಅದ್ಭುತ ಕೃಷ್ಣ ಬಜಾರ್ ಪುಷ್ಕರಿಣಿಗೆ ಭೇಟಿ ನೀಡೋಣ. ಇದು 16ನೇ ಶತಮಾನದ ಪವಿತ್ರ ಮೆಟ್ಟಿಲು ಬಾವಿ. ವಿಜಯನಗರದ ಮಹಾನ್ ದೊರೆ ಶ್ರೀ ಕೃಷ್ಣದೇವರಾಯನು ಒಡಿಶಾದ ರಾಜರ ಮೇಲಿನ ವಿಜಯದ ನೆನಪಿಗಾಗಿ 1513 ರಲ್ಲಿ ಇದನ್ನು ನಿರ್ಮಿಸಿದನು. ಇದು ಅಂದಿನ ಕೃಷ್ಣ ಬಜಾರ್ನ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿತ್ತು. ಈ ಪುಷ್ಕರಿಣಿಯನ್ನು 2 ಮುಖ್ಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿತ್ತು. ಮೊದಲನೆಯದಾಗಿ, ಭಕ್ತರು ಪಕ್ಕದ ಕೃಷ್ಣ ದೇವಸ್ಥಾನಕ್ಕೆ ಹೋಗುವ ಮುನ್ನ ಇಲ್ಲಿ ಪವಿತ್ರ ಧಾರ್ಮಿಕ ಸ್ನಾನ ಮಾಡುತ್ತಿದ್ದರು. ಎರಡನೆಯದಾಗಿ, ಇಲ್ಲಿ ಪ್ರತಿ ವರ್ಷ ವೈಭವದ ವಾರ್ಷಿಕ ತೆಪ್ಪೋತ್ಸವ ನಡೆಯುತ್ತಿತ್ತು. ಹಬ್ಬದ ದಿನಗಳಲ್ಲಿ ದೇವಸ್ಥಾನದ ವಿಗ್ರಹಗಳನ್ನು ಅಲಂಕೃತ ಹರಿಗೋಲುಗಳಲ್ಲಿ ಕೂರಿಸಿ ಇಡೀ ಕೊಳದಲ್ಲಿ ತೇಲಿಸಲಾಗುತ್ತಿತ್ತು. ಆದರೆ 1565 ರಲ್ಲಿ ದಕ್ಕನ್ ಸುಲ್ತಾನರು ಹಂಪಿಯನ್ನು ಲೂಟಿ ಮಾಡಿದಾಗ ಈ ಪುಷ್ಕರಿಣಿಯನ್ನು ಧ್ವಂಸಗೊಳಿಸಿದರು. ಈ ಪ್ರದೇಶ ತಗ್ಗು ಪ್ರದೇಶದಲ್ಲಿದ್ದರಿಂದ ಶತಮಾನಗಳ ಕಾಲ ಸುರಿದ ಮಳೆಯ ನೀರು ನದಿಯ ಹೂಳು ಮತ್ತು ಮಣ್ಣನ್ನು ಈ ಕೊಳದೊಳಗೆ ತಂದು ತುಂಬಿಸಿತು. ಇದರಿಂದಾಗಿ ಇಡೀ ಮೆಟ್ಟಿಲು ಬಾವಿ ಮಣ್ಣಿನ ಅಡಿಯಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾಯಿತು. ಕಾಲಕ್ರಮೇಣ ಸ್ಥಳೀಯ ರೈತರು ಈ ಜಲಾಶಯದ ಮೇಲೆಯೇ ದಟ್ಟವಾದ ಬಾಳೆ ತೋಟಗಳನ್ನು ಬೆಳೆಸಿದರು. ಇತ್ತೀಚಿನ ದಶಕಗಳಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಆಸಿ ಹೂಳನ್ನು ತೆರವುಗೊಳಿಸಿತು. ಬಿದ್ದಿದ್ದ ಕಲ್ಲಿನ ಮಂಟಪಗಳನ್ನು ಮರುನಿರ್ಮಾಣ ಮಾಡುವ ಮೂಲಕ ಈ ಕಲ್ಯಾಣಿಗೆ ಅದರ ಹಳೆಯ ಐತಿಹಾಸಿಕ ವೈಭವವನ್ನು ಮರಳಿ ತಂದಿದೆ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.